ರಮೇಶ್ ಪ್ರಸಾದ್ ಅವರೇ, ಅಜಯ್ ಮತ್ತು ರವಿಯವರು ಮತ್ತು ವೆಂಕಟೇಶ್ ಮಂಜು ಎಲ್ಲರಿಗೂ ವಂದಿಸ್ತಾ, ಮೊದಲನೇದಾಗಿ ಇವತ್ತು ನಮ್ಮ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮೂಡ್ಬರ್ಬೇಕಂದ್ರೆ ದುವಾರಿಗಳಾದಂತಹ ಸ್ಪರ್ಧಿಸಿ ಪಕ್ಷಕ್ಕೆ ಕೈಗೊಂಡಂತ ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸುತ್ತಾ, ಇವತ್ತಿನ ಸಭೆ ಪ್ರಮುಖವಾಗಿ 11ನೇ ತಾರೀಕು ಏನು ಹೊಮಘಟ್ಟದಲ್ಲಿ ಒಂದು ಬೃಹತ್ ಸಮಾವೇಶ ನಡೆಸುವಂಥ ಕಾರ್ಯಕ್ರಮವನ್ನು ಮಾಡುವಂಥ ದೇವೇಗೌಡರ ಕರೆ ಮೇರೆಗೆ ಒಂದು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ಹಾಸನ ಮತ್ತು ಶಿವಮೊಗ್ಗ ಹೀಗೆ ಅನೇಕ ಭಾಗಗಳಲ್ಲಿ ಕೆಲಸ ಮಾಡುವಂಥವರು ನಿಷ್ಠಾವಂತ ಕಾರ್ಯಕರ್ತರೆ. ರಥಗಳ ಹೇಗೆ ನಮ್ಮ ಒಂದು ಗಾಲಿಗಳಿರುತ್ತೆ ಅದೇ ರೀತಿ ನಾವೆಲ್ಲರೂ ಕಾರ್ಯಕರ್ತರು. ನಾನು ಒಬ್ಬ ನಿಮ್ಮಲ್ಲಿ ಒಬ್ಬ ಕಾರ್ಯಕರ್ತ, ಹೆಮ್ಮೆಯಿಂದ ಹೇಳ್ತೀನಿ, ನಾನು ಒಬ್ಬ JDS ಕಾರ್ಯಕರ್ತ ಎಂದು. ನಾವೆಲ್ಲರೂ ಸೇರಿ ಪಕ್ಷ ಅಧಿಕಾರದಲ್ಲಿ ಇರಲಿ ಇಲ್ಲೇ ಹೋಗಲಿ, ನಾವು ನಮ್ಮ ಜಾತ್ಯತೀತ ಜನತಾದಳವನ್ನು ನಾವು ಈ ಭಾವನೆಯನ್ನ ನಾವೆಲ್ಲರೂ ಹಿಡಿದು ನಿಷ್ಠಾವಂತರಾಗಿ ಇನ್ನೂ ಈ ಪಕ್ಷಕ್ಕೆ ನಾವು ದುಡಿತಾ ಬರ್ತಾ ಇದ್ದೀವಿ. ಇದೆಲ್ಲದಕ್ಕೂ ಕಾರಣ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ದೇವೇಗೌಡರು ಹಾಗೂ ಕುಮಾರಣ್ಣನವರು. ಅವರು ಕೊಟ್ಟಿರುವಂತಹ ಕೊಡುಗೆ ಅಪಾರವಾದಂಥದ್ದು. JDS ಬಸವನಗುಡಿ ಮಣ್ಣಿನ ಋಣ ಕೊಮ್ಮಘಟ್ಟ ಕಾಲೇಜು ಮೈದಾನದಲ್ಲಿ ನಮ್ಮ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರ ನಾಯಕತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ಬೆಂಗಳೂರು ನಗರದ 1 ಲಕ್ಷಕ್ಕಿಂತ ಹೆಚ್ಚಿನ ನಮ್ಮ ಪಕ್ಷದ ಒಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಆಗಲೇ ಏನು ವರಿಷ್ಠರು ಒಂದು ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಪೂರ್ವಭಾವಿ ಸಭೆಗಳನ್ನು ನಾವು ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದೀವಿ. ಮುಂದಿನ GBA ಚುನಾವಣೆ ಬರೋದ್ರಿಂದ ನಮ್ಮ ಪಕ್ಷದ ಬಲವರ್ಧನೆ ಮತ್ತು ಒಂದು ಸಂಘಟನೆಯನ್ನು ಹೆಚ್ಚೆಚ್ಚು ಮಾಡಿ NDA ಜೊತೆಯಲ್ಲಿ ಮೈತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಕೂಡ ಅಭಿಲಾಷೆ ಇದೆ. ಅದ್ರ ಪ್ರಕಾರ ನಮ್ಮ ಶಕ್ತಿಯನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಂಡು ಹೆಚ್ಚೆಚ್ಚು ವಾರ್ಡ್ಗಳನ್ನು ನಮ್ಮ ಪಕ್ಷದ ಉರಿಯಾಳುಗಳು ಗೆಲ್ಲಬೇಕು ಅನ್ನೋದಕ್ಕೋಸ್ಕರ 369 ವಾರ್ಡ್ಗಳಲ್ಲಿ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಸಂಘಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಚ್ಚಿನ ಶಕ್ತಿ ತುಂಬಿಸುವಂಥ ಕೆಲಸವನ್ನು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಅದ್ರ ತಕ್ಕಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ನಗರ ಯಾವುದೇ ಥರ ಒಂದು ಅಭಿವೃದ್ಧಿ ಕೆಲಸಗಳಿಲ್ಲದೆ ಇವತ್ತು ಕಾಂಗ್ರೆಸ್ನ ದುರಾಡಳಿತವನ್ನು ವಿರೋಧಿಸಿ ಇವತ್ತು ಜನ ಭಾಳ ಬೇಸತ್ತಿದ್ದಾರೆ. ಇವತ್ತು ಎಲ್ಲೇ ಹೋದರೂ ಕೂಡ ಯಾವಾಗಪ್ಪ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮನೆಗೆ ಹೋಗುತ್ತೆ ಅಂತೇಳಿ ಇಡೀ ಶಾಪ ಆಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ವಿರೋಧ ಪಕ್ಷದ ನಾನು ಕೂಡ ಕೌನ್ಸಿಲಲ್ಲಿ ಉಪನಾಯಕನಾಗಿ ಭಾಳಷ್ಟು ನಾನು ಡಿಬೇಟಲ್ಲಿ ಭಾಗವಹಿಸಿದ್ದೀನಿ. ಈ ಸರ್ಕಾರವನ್ನು ಎಚ್ಚರಗೊಳಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಇದನ್ನು ಬೆಳಕು ಚೆಲ್ಲುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಬಹುಶಃ ಈ ಒಂದು ಸಮಾವೇಶ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೀನಿ, ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಬೆಳ್ಳಿ ಹಬ್ಬವನ್ನು ನಿಜವಾದ ನಿಮ್ಮ ಮನೆ ಹಬ್ಬ ಅಂತೇಳಿ ಭಾವಿಸಿ ಅದನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತಾ ಇದ್ದೀನಿ. JDS ಪಕ್ಷದ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಶೋಕ್ ನಗರ ಮತ್ತು ಶ್ರೀನಿವಾಸ ನಗರ ವಾರ್ಡಿನ ಸಭೆ ಇಂದು ಅತ್ಯಂತ ವಿಜೃಂಭಣೆಯಿಂದನೇ ಕಾರ್ಯಕರ್ತರ ಒಂದು ಶಕ್ತಿಯೊಂದಿಗೆ ನೆರವೇರಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಡಾಕ್ಟರ್ TS ಶರವಣರವರು ಆಗಮಿಸಿ ನಮಗೆಲ್ಲರಿಗೂ ಹೆಚ್ಚಿನ ಒಂದು ಪಕ್ಷದ ವತಿಯಿಂದ ಬಲ ತುಂಬುವಂಥ ಒಂದು ಪ್ರೇರದಾಯಕವಾದಂಥ ಶಕ್ತಿಯನ್ನು ನೀಡಿದ್ದಾರೆ. ನಾವೆಲ್ಲರೂ ಸೇರಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳ್ಳಿ ಹಬ್ಬಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಮನವಿ ಮಾಡ್ತೀವಿ. ನಮ್ಮೆಲ್ಲ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋಣ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ JDS ಪಕ್ಷದ ಒಂದು ಧ್ವಜವನ್ನು ಮೇಲೆತ್ತರಕ್ಕೆ ಹಾರಿಸೋಣ ಅಂತ ತಮ್ಮೆಲ್ಲರಿಗೂ ವಿನಂತಿಸುತ್ತೇನೆ. ಧನ್ಯವಾದ.